ಎಲ್ಲರಿಗೂ ವಿಷು ಹಬ್ಬದ ಶುಭಾಶಯಗಳು. ನಿಮ್ಗೆ ಗೊತ್ತಿರ್ಬೋದು, ನಾನು ಮೂಲತಃ ಕಾಸರಗೋಡಿನವಳು, ಕೇರಳ. ಸೊ ನಮಗೆಲ್ಲ ವಿಷು ಹಬ್ಬ ಅಂದರೆ ಅಲ್ಲಿ ತುಂಬ ಸಂಭ್ರಮ. ಕೇರಳ ಮಾತ್ರ ಅಲ್ಲ, ತುಳುನಾಡು ಕಡೆ ಇವತ್ತು ಸೌರಮಾನ ಯುಗಾದಿ. ಸೊ ನನಗೆ ನಿನ್ನೆ ಬೆಳಿಗ್ಗೆ ಎದ್ದು ಬೇಗನೆ ಎದ್ದೆ. ವಿಷು ಕಣಿಯನ್ನು ನಾನು ಇಡಲಿಲ್ಲ, ನಾನು ಹಬ್ಬಗಳನ್ನು ಆಚರಿಸೋದಿಲ್ಲ. ತುಂಬ ವರ್ಷ ಆಯಿತು. ಈ ಸೌಜನ್ಯ ಪ್ರಕರಣಕ್ಕೆ ಬಂದಮೇಲೆ ಯಾವ ಹುಟ್ಟು ಹಬ್ಬ ಆಗಲಿ ಏನನ್ನು ನಾನು ಆಚರಿಸಲ್ಲ. ಆದರೆ ಇಡ್ಲಿ ಮಾಡಬೇಕು ಅಂತ ಅನಿಸಿತು. ಮೊನ್ನೆ ಸ್ವಲ್ಪ ಪೊಲೀಸ್ ಸ್ಟೇಷನಿಗೆ ಹೋಗಿರುವಾಗ ಅಲ್ಲಿ ಒಂದು ಹಲಸಿನ ಮರ ಕಂಡಿತು. ಅಲ್ಲಿಂದ ನಾನು ಹಲಸಿನಲ್ಲಿ ತಗೊಂಬಂದು ಇವತ್ತು ನನಗೇನೋ ನೆನಪಾಯಿತು ನನ್ನ ಬಾಲ್ಯದ್ದು ತುಂಬ. ಯಾಕಂದರೆ ನಾನು ಅಕ್ಕ ತಂಗಿಯರು ಇವರ ಜೊತೆ ಎಲ್ಲ ಇಡ್ಲಿ ಹಿಟ್ಟು ಜೊತೆಗೆ ಇವತ್ತು ಹಾಲು ಉಕ್ಕಿಸಿದೆ, ಹಾಲು ತಂದಿದ್ದೆ. ಯಾರಾದರೂ ಮನೆಗೆ ಬರ್ತಾ ಇರ್ತಾರೆ, ಸೊ ನಾನು ಹಾಲು ಕುಡಿಯಲ್ಲ. ಹಾಲು ತಂದಿದ್ದೆ, ಹಾಲು ಇದ್ದಾಗ ಹಾಲು ಚೆಲ್ಲಿತು. ಪ್ರತಿದಿನ ಇಲ್ಲಿ ಮನೆ ಗೃಹ ಪ್ರವೇಶ ಆಗಿಂದ ಪ್ರತಿದಿನ ನಾನು ಹಾಲಿಟ್ಟು ಎಲ್ಲಾದರೂ ಹೋಗ್ತೀನಿ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನನಗೆ ಹಾಲು ಕುದಿಸಿನೇ ಅಭ್ಯಾಸ ಇಲ್ಲ. ಅಂದರೆ ಮನೇಲಿ ಹಾಲು ತರಲ್ಲ, ನಾನು ಬ್ಲ್ಯಾಕ್ ಟೀ ಕುಡಿಯೋದಲ್ಲ, ಮೊಸರು ಮಾತ್ರ ತರ್ತೀನಿ. ಹಾಲು ತಂದ್ರೂ ಮೊಸರು ಮಾಡೋಕ್ಕೆ ಮಾತ್ರ ತರ್ತೀನಿ. ಸೊ ನನಗೆ ಇದೊಂದು ದೊಡ್ಡ ಸಮಸ್ಯೆ. ಹಾಲು ಇದ್ದಾಗೆಲ್ಲ ಹಾಲು ಉಕ್ಕಿ ಹರಿತದೆ, ಯಾವಾಗ ಉಕ್ಕಿಸಿದ್ರು. ಏನಿಲ್ಲ, ವಿಷಯ ಇಷ್ಟೇ, ಮೊಬೈಲ್ ಇಟ್ಕೊಂಡು ಎಲ್ಲಾದರೂ ಹೋಗಿರ್ತೀನಿ. ಇವತ್ತು ಮೊಬೈಲ್ ಮುಟ್ಟಿಲ್ಲ, ಹೊರಗಡೆ ಏನೋ ಕೆಲಸ ಮಾಡ್ತಾಯಿದ್ದೆ, ಹಾಲು ಇಟ್ಟಿದ್ದು ನೆನಪಿಲ್ಲ. ಸೊ ನಾನು ಇಡ್ಲಿ ಮಾಡಿದ್ದೀನಿ. ಇನ್ನು ಇಡ್ಲಿ ಮಾಡಿ ಇದಕ್ಕೊಂದು ನಮ್ಮಲ್ಲಿ ಅಮ್ಮ ಇರುವಾಗ ಕೊಟ್ಟಿಗೆ ಇದು ಒಂದು ಹಲಸಿನ ಎಲೆಯಲ್ಲಿ ಒಂಥರ ಗೂಡು ಥರ ಮಾಡ್ತಾರೆ. ಕೆಲವರು ಉಲ್ಟಾ ಇದು ಮಾಡ್ತಾರೆ. ನನ್ನ ಅಕ್ಕ ತುಂಬ ಎಕ್ಸ್ಪರ್ಟ್ ಇದ್ರಲ್ಲಿ, ದೊಡ್ಡಕ್ಕ, ಅವಳೇ ಮಾಡಿಕೊಡೋದು. ಚಿಕ್ಕಮ್ಮ ಮಾಡ್ತಿದ್ರು. ಸೊ ನಾನಿವತ್ತು ಸ್ವಲ್ಪ ಒಂದು ಶಾಸ್ತ್ರಕ್ಕಾದರೂ ಒಂದು 3 ಇಲ್ಲಿ ಎಲೆ ಸಿಗಲ್ಲ. ಸೊ ಮೊನ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ನಾನು. ಅಲ್ಲಿ ಸ್ವಲ್ಪ ಪ್ರೊಸೀಜರ್ ನಡೀತಾ ಇರುವಾಗ ನಾನು ಅಲ್ಲಿಂದ ಒಂದು ಸ್ವಲ್ಪ ಎಲೆಯನ್ನು ಇದಾಕೊಂಡು ಬಂದೆ. ಗುಜ್ಜೆ ಕೂಡ ಇತ್ತು, ಅದು ಭಯ ಆಯಿತು. ಸೊ ನಾನು ಇವತ್ತು ಮೆಣಸ್ಕಾಯಿ ಗೊತ್ತಿಲ್ಲ, ಪೈನಾಪಲ್ದು ಮಾಡ್ಬೋದು. ಅಮ್ಮ ಇದ್ದರೆ ಹಾಗಲಕಾಯ್ದು ಮಾಡ್ತಿದ್ರು. ಇಲ್ಲ, ಶುದ್ಧ ಕೊಬ್ಬರಿ ಎಣ್ಣೆ ಇದೆ, ಕೇರಳದಿಂದ ತಂದಿದ್ದು. ಮಿಡಿ ಉಪ್ಪಿನಕಾಯಿ ಇದೆ, ಅಕ್ಕ ಕೊಟ್ಟಿರೋದು. ಸೊ ನನಗೊಂದು ಇಡ್ಲಿಗೆ ಕಾಂಬಿನೇಷನ್ ಅಂದರೆ ಶುದ್ಧ ಕೊಬ್ಬರಿ ಎಣ್ಣೆ. ಇದು ಅನೀಶಣ್ಣ ತಂದು ಕೊಟ್ಟಿದ್ದು ನನಗೆ ಕೇರಳದಿಂದ. ದುಡ್ಡು ಕೊಟ್ಟಿದ್ದೀನಿ, ಫ್ರೀ ಅಲ್ಲ. ಚಿಪ್ಸ್ ಇದೆ, ಅವ್ರು ತಂದು ಕೊಟ್ಟಿದ್ರು. ಹಲ್ವಾ ಇತ್ತು, ಮೊನ್ನೆನೂ ಕೇರಳಕ್ಕೆ ಹೋಗುವಾಗ ಚಿಪ್ಸ್ ಹಲ್ವಾ ಎಲ್ಲ ತೊಗೊಂಬಂದೆ. ಸೊ ಈಗ ನಾನು ಇಡ್ಲಿ ತಿನ್ನಬೇಕು. ಚಟ್ನಿ ಮಾಡಿದ್ದೀನಿ. ಮೆಣಸ್ಕಾಯಿ ಮಾಡೋ ಮೂಡಲ್ಲಿ ಇಲ್ಲ ನಾನು, ಅದಕ್ಕೆ ತುಂಬ ಪ್ರೊಸೀಜರ್ ಇದೆ, ಎಳ್ಳು ಎಲ್ಲ ಬೇಕೀಗ, ತಂದಾಗಬೇಕು, ಅದೆಲ್ಲ ಬೇಡ. ಈಸಿಯಾಗಿ ಒಂದು ರೌಂಡು ಕೊಬ್ಬರಿ ಎಣ್ಣೆ ಮತ್ತು ಮಿಡಿ ಉಪ್ಪಿನಕಾಯಿ ಹಾಕಿ ಇಡ್ಲಿ ತಿಂದು ಆಮೇಲೆ ಚಟ್ನಿಯಲ್ಲಿ ತಿಂದರೆ ನಂದು ಇವತ್ತಿನ ದಿನ ಸಂಪೂರ್ಣ ಆಗುತ್ತೆ. 3 ಹೊತ್ತು ಇಡ್ಲಿ ಇದ್ರು ನಾನು ಚಿಕ್ಕನಿಲ್ಲ ಅಷ್ಟೇ, ಇಡ್ಲಿ ದೋಸೆ ಪ್ರಿಯಳು ನಾನು. ಫಸ್ಟ್ ಪ್ರಿಫರೆನ್ಸ್ ಇಡ್ಲಿ, ಎಲ್ಲಿಗೆ ಹೋದ್ರೂ, ಹೋಟ್ಲಿಗೆ ಹೋದ್ರೂ. ನೆಕ್ಸ್ಟ್ ದೋಸೆ, ಯಾಕಂದರೆ ದೋಸೆ ತುಂಬ ಲೇಟ್ ಆಗುತ್ತಲ್ಲ ಆರ್ಡ್ರ್ ಮಾಡುವಾಗ, ಅಷ್ಟು ತಾಳ್ಮೆ ನನಗಿಲ್ಲ. ಅದಕ್ಕೆ ಫಸ್ಟ್ ಒಂದು ಪ್ಲೇಟ್ ಇಡ್ಲಿ ಹೇಳಿ ಮತ್ತೊಂದು ದೋಸೆ, ಇಷ್ಟು ತಿಂದ್ರೇ ನನಗೆ ಸಮಾಧಾನ. ಸೊ ತುಂಬ ಕೆಲಸ ಇದೆ ಇವತ್ತು, ಹಬ್ಬ ಬೇರೆ. ನಾನೇನು ಹಬ್ಬದ ಆಚರಣೆ ಮಾಡಲ್ಲ, ವಿಷು ಕಣಿನೂ ಇಡಲಿಲ್ಲ. ನೀವು ಮೊನ್ನೆಲ್ಲ ಪ್ಲ್ಯಾನ್ ಮಾಡಿದೆ ಹೊಸ ಮನೆ ಈ ವರ್ಷ ಇಡಬೇಕು ಅಂತ. ಬೇಡ, ಸೌಜನ್ಯ ನ್ಯಾಯ ಸಿಗೋ ತನಕ ನಮಗೆ ಯಾವ ಹಬ್ಬನೂ ಬೇಡ, ಯಾವ ಹುಣ್ಣಿಮೆನೂ ಬೇಡ. ಧನ್ಯವಾದಗಳು.